प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। ओम नमो भगवते ವಾಸುದೇವಾಯ। ಅಧ್ಯಾತ್ಮ ವಿದ್ಯೆಯಲ್ಲಿ ಪ್ರವೇಶ ಮಾಡಿದಂತಹ ಎಲ್ಲರಿಗೂ ಅಲ್ಲೊಮ್ಮೆ ಇಲ್ಲೊಮ್ಮೆ ಎದುರುಗೊಳ್ಳುವಂತಹ ಒಂದು ಸಂಶಯ ಅಥವಾ ಪ್ರಶ್ನೆ ಬೇರೆ ಯಾವುದಲ್ಲ, ನಮ್ಮ ಕೈಯಲ್ಲಿ ಎಷ್ಟಿದೆ ಮತ್ತು ಆ ವಿಧಿಯೋ ಆ ಭಗವಂತನೋ ಅವನ ಕೈಯಲ್ಲಿ ಎಷ್ಟಿದೆ, ಎಷ್ಟರ ಮಟ್ಟಿಗೆ ನಮ್ಮ ಭವಿಷ್ಯವನ್ನು ನಾವೇ ನಿರೂಪಿಸ್ಕೊಳ್ಬಹುದು ಮತ್ತು ಎಷ್ಟರ ಮಟ್ಟಿಗೆ ಅದು ಹಣೆಯಲ್ಲೋ ಅಥವಾ ನಮ್ಮ ಜಾತಕದಲ್ಲೋ ಅಥವಾ ಎಲ್ಲೋ ಗ್ರಹಗಳಲ್ಲೋ ಎಲ್ಲ ಮೊದಲೇ ನಿರ್ಧಾರವಾಗಿದೆ ಎಂಬುದಾಗಿ ಸಂಶಯ ಬರುತ್ತೆ. ಯಾವುದೇ ಪ್ರಶ್ನೋತ್ತರದ ಸಮಯವಿರಲಿ, ಸತ್ಸಂಗಗಳಲ್ಲಿ ಸಾಮಾನ್ಯವಾಗಿ ಯಾರಾದರೂ ಈ ಪ್ರಶ್ನೆ ಕೇಳಿಯೇ ಕೇಳ್ತಾರೆ. ಪುರುಷ ಪ್ರಯತ್ನ ಮತ್ತು ದೈವ ಎಂಬುದಾಗಿ, ದೈವೇಚ್ಛೆ ಅಂತ ಹೇಳ್ತೇವೆ. ಆದ್ದರಿಂದ ಈ ವಿಷಯ ಮತ್ತೆ ಮತ್ತೆ ಬೇರೆ ಎಷ್ಟೋ ಸಂದರ್ಭಗಳಲ್ಲೂ ಬರುವುದಿದೆ. ಅದನ್ನು ಕುರಿತು ಸ್ವಲ್ಪ ಇವತ್ತು ವಿಚಾರ ಮಾಡೋಣವಂತೆ. ಗೀತೆಗೆ ಪ್ರವೇಶ ಮಾಡುವ ಮೊದಲು ಇವತ್ತು ನಾವು ವಿಷಯವನ್ನೇ ಕೊಟ್ಟಿರುವ ರೀತಿ ಯತ್ನ ಮತ್ತು ದೈವದ ಸಹಕಾರ. ಒಂದು ಬಂಡಿ ಮುಂದೆ ನಡೆಯಬೇಕಾದ್ರೆ, ಮುಂದೆ ಹೋಗಬೇಕಾದ್ರೆ ಇವೆರಡು ಬೇಕಾಗಿರೋ ಎರಡು ಎತ್ತುಗಳು ಅಂತ ಹಾಕಿದ್ದೀವಿ. ಇದನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹಿಂದೆ ಪ್ರಾಧ್ಯಾಪಕರಾಗಿದ್ದಂತಹ ಒಬ್ಬರು ಎಸ್.ವಿ. ಪರಮೇಶ್ವರ ಭಟ್ಟ ಅನ್ನೋರು ಚಂದವಾಗಿ ಒಂದು ಪುಟ್ಟ ಚುಟುಕು ಕವಿತೆಯಲ್ಲಿ ಬರೆದಿದ್ದಾರೆ. ಅದನ್ನು ನೋಡೋಣವಂತೆ. ಕೇವಲ ಮಾನವ ಯತ್ನದೊಳೇನಿದೆ, ಕೇವಲ ಮಾನವ ಯತ್ನದೊಳೆ ಏನಿದೆ ಅಂತ ಕೇಳ್ತಾರೆ. ದೈವದ ಸಹಕಾರವಿರದೆ, ದೈವದ ಸಹಕಾರವಿರದಿದ್ದರೆ ಬರೇ ಮಾನವ ಯತ್ನದಲ್ಲಿ ಏನಿದೆ ಅಂತ ಪ್ರಾಧ್ಯಾಪಕರು ಕೇಳ್ತಾರೆ. ಒಂದೆತ್ತು ಎಳೆದರೆ ಬಂಡಿಯು ಹೋಹುದೇ. ಎರಡೂ ಎತ್ತುಗಳನ್ನು ಕಟ್ಟಲಾಗಿದೆ, ಒಂದೇ ಎತ್ತು ಮುಂದೆ ಹೋಗ್ತಾ ಇದೆ, ಒಂದೇ ಎತ್ತು ಬಂಡಿಯನ್ನು ಎಳೀತಾ ಇದೆ. ಎರಡನೇ ಎತ್ತು ಸುಮ್ಮನಿದ್ರೆ ಮತ್ತೊಂದು ಎತ್ತು ಅಡಿ ಇಡದೆ ಅಂತ ಚುಟುಕು ಸಾಹಿತ್ಯ, ಮಂಕುತಿಮ್ಮನ ಕಗ್ಗ ಇದ್ದ ಹಾಗೆ. ಕೇವಲ ಮಾನವ ಯತ್ನದೊಳೇನಿದೆ, ದೈವದ ಸಹಕಾರವಿರದೆ ಒಂದೆತ್ತು ಎಳೆದರೆ ಬಂಡಿಯು ಹೋಹುದೆ, ಮತ್ತೊಂದು ಎತ್ತಡಿ ಇಡದೆ. ಮತ್ತೊಂದು ಎತ್ತು ಕೂಡ ಅಡಿ ಇಡಬೇಕು, ಅದು ಅಡಿ ಇಡದಿದ್ದರೆ ಬಂಡಿಯು ಹೋಹುದೆ ಅಂತ. ಓಹೋ, ಹಾಗೋ ದೈವ ಅನ್ನೋದು ಒಂದು ಎತ್ತು, ನಮ್ಮ ಪ್ರಯತ್ನ ಅನ್ನೋದು ಇನ್ನೊಂದು ಎತ್ತು. ಇದೆರಡೂ ಚಲಿಸಿದರೆ ಬದುಕಿನ ಬಂಡಿ ಮುಂದೆ ಹೋದೀತು ಅನ್ನುವುದಾದರೆ, ಈಗ ಈ ವಿಷಯದ ಮೇಲೆ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ? ಶ್ರೀಕೃಷ್ಣ ಎಲ್ಲವೂ ಅವನಿಚ್ಛೆ ಅಂತಲೇ ಹೇಳಿಬಿಟ್ಟಿದ್ದಾನೋ, ಅಥವಾ ನಿಮಗೆ ನಮಗೆ ಸ್ವಲ್ಪ ಪುಡಿ ಕಾಸು ನಮ್ಮ ಕೈಯಲ್ಲಿ ಬಿಟ್ಟಿದ್ದಾನ, ಏನು ಕತೆ ಅಂತ ವಿಚಾರಿಸಬೇಕು. ಇಲ್ಲಿ ಶ್ರೀಕೃಷ್ಣ ನಮ್ಮ ಪ್ರಯತ್ನವನ್ನು ಖಂಡಿತವಾಗಿ ಒತ್ತಿ ಹೇಳಿದ್ದಾನೆ. ಬಹಳ ಪ್ರಸಿದ್ಧವಾದ ಶ್ಲೋಕ 6ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕ. ಅದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಯಾವುದ್ಯಾವುದೋ ವೇದಿಕೆಯಲ್ಲಿ ಉದಾಹರಿಸ್ತಾರೆ ವಿದ್ವಾಂಸರು. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹಿ ಆತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಸತ್ಯವೇನೇ ಇರಲಿ, ಮನುಷ್ಯನಾದವನು ಪುರುಷನಾಗಲಿ ಸ್ತ್ರೀಯಾಗಲಿ ತನ್ನಿಂದ ಆಗುವುದನ್ನು ಮಾಡಲೇಬೇಕು. ತನ್ನ ಉದ್ಧಾರವನ್ನು ತಾನೇ
ಎಸಗಲೇಬೇಕು, ಸಾಧಿಸಲೇಬೇಕು ಅಂತ ಸಂದೇಶ ಹಲವಾರು ಕಡೆಯಲ್ಲಿ ಗೀತೆಯಲ್ಲಿ ಬರುತ್ತೆ. ಜೊತೆಗೇನೆ ಆಮೇಲೆ ತೋರಿಸ್ತೀವಿ ಶ್ರೀಕೃಷ್ಣ ಇನ್ನೊಂದು ಮಾತು ಆಡ್ತಾನೆ, ಎಲ್ಲವೂ ನಾನೇ ಮೊದಲು ನಿರ್ಧಾರ ಮಾಡಿದ್ದೀನಿ ಅಂತ. ಆದ್ದರಿಂದ ಇದು ಬಹಳ ಸೋಜಿಗದ ವಿಷಯ, ಇದೆಲ್ಲ ಬಹಳ ವಿಸ್ಮಯಕಾರಿಯಾದಂತಹ ಟಾಪಿಕ್ ಇವತ್ತಿನದು. ಯಾವಾಗ ನಾವು ನಮ್ಮನ್ನೇ ಸಂಬೋಧಿಸಿಕೊಂಡು ನಮಗೆ ನಾವೇ ಬುದ್ಧಿ ಹೇಳುತ್ತಾ ನಮ್ಮನ್ನು ನಾವೇ ಸರಿದಾರಿಗೆ ಮತ್ತೆ ಮತ್ತೆ ಕರ್ಕೊಂಡು ಬರುತ್ತಾ ನಡೀತೀವೋ ಆವಾಗ ನಮ್ಮ ಒಳಗಿನ ಮನಸ್ಸು, ನಮ್ಮ ಒಳಗಿನ ಅಂತಃಕರಣ ನಮಗೊಂದು ಬಹಳ ಉತ್ತಮವಾದ ಸ್ನೇಹಿತನಾಗ್ತಾನೆ ಅಂತ ಗೀತೆಯಲ್ಲಿ ಹೇಳಲಾಗ್ತದೆ. ಬಂಧು ಆಗ್ತಾನೆ. ಈ ನಮ್ಮ ಮನಸ್ಸು ನಮ್ಮ ಬಂಧು. ಇಲ್ಲವಾದರೆ ನಾವು ನಮ್ಮ ಕೈಯಲ್ಲಿರೋದನ್ನು ಮಾಡದಿದ್ದರೆ ನಮ್ಮದೇ ಆದ ಮನಸ್ಸು ಬಹಳ ಕೆಟ್ಟ ಶತ್ರು ಆಗುತ್ತೆ ಅಂತ. ಬಂಧುರಾತ್ಮಾತ್ಮನಸ್ತಸ್ಯ ಯೇನಾತ್ಮ ಆತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಅದೇ ಮನಸ್ಸು ಶತ್ರುವಿನ ರೀತಿ ಇರುತ್ತೆ ಅಂತ ಪುರುಷಾರ್ಥವನ್ನು ಒತ್ತಿ ಹೇಳಿದೆ. ಹಾಗಾದರೆ ನೀವೇ ಹೇಳಿದ್ರಲ್ಲ, ಇನ್ನು ಕೆಲವು ಕಡೆಯಲ್ಲಿ ಎಲ್ಲವೂ ತಾನೇ ನಿರ್ಧಾರ ಮಾಡಿರ್ತಾನೆ ಅಂತ ಭಗವಂತ ಹೇಳಿದಾನಂತ. ಅದೆಲ್ಲಿ ನೋಡಿ, ಅಲ್ಲೂ ಕೂಡ ಬಹಳ ಪ್ರಸಿದ್ಧವಾದ ಶ್ಲೋಕ ಅನ್ನೋದು ವಿಶ್ವರೂಪ ದರ್ಶನ ಅನ್ನುವ ಹೆಸರಿರುವ 11ನೇ ಅಧ್ಯಾಯದಲ್ಲಿದೆ. ಅಲ್ಲಿ ಮುಖ್ಯವಾಗಿ ಮತ್ತೆ ಮತ್ತೆ ವಿದ್ವಾಂಸರು, ಪಂಡಿತರು, ತಿಳಿದವರು ಉದಾಹರಿಸುವ ಶ್ಲೋಕದ ಭಾಗ, ಪೂರ್ತಿ ಶ್ಲೋಕವೂ ಅಲ್ಲ, ಒಂದು ಭಾಗ, ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್ ಎಂಬುದಾಗಿ. ಶ್ಲೋಕದಲ್ಲಿ 4 ಪಾದಗಳಿರ್ತವೆ. ನಿಮಿತ್ತ ಮಾತ್ರಂ ಭವಸವ್ಯಸಾಚಿನ್ ಅನ್ನೋದು 4ರಲ್ಲಿ ಒಂದು ಪಾದ ಅಷ್ಟೆ. ಆ ಒಂದು ಪಾದದಲ್ಲಿಯೇ ನಾವೆಲ್ಲರೂ ಬರೇ ನಿಮಿತ್ತ, ನಾವೆಲ್ಲರೂ ಬರೇ ಉಪಕರಣಗಳು ಅಂತ ಒಂದು ಭಾವ ಹೊರಹೊಮ್ಮುತ್ತೆ. ಯಾವ ರೀತಿಯಲ್ಲಿ ಒಬ್ಬ ಕವಿ ಒಂದು ಪೆನ್ ತಗೊಂಡು, ಲೇಖನಿಯನ್ನು ತಗೊಂಡು ಕವಿತೆ ಬರೀತಾನೆ. ನಾಳೆ ದಿವಸ ಯಾರಾದರೂ ಆ ಕವಿತೆಯನ್ನು ಮೆಚ್ಚಿದರೆ ಆವಾಗ ಆ ಲೇಖನಿ ಅನ್ನೋದು ಅವರಿಗೆಲ್ಲ ಹೇಳೋಕೆ ಬರುತ್ತೆ, ಆ ಕವಿತೆ ನಾನೇ ಬರೆದದ್ದು ನಿನ್ನೆ, ಇವರಿಗೆಲ್ಲ ಹೊಗಳಬೇಡಿ ಈ ಕವಿಗಳಿಗೆ. ಆ ಲೇಖನಿ ಹೋಗಿ ಎಲ್ಲ ಕ್ರೆಡಿಟ್ ತನಗೆ ತಗೊಂಡ್ಬಿಟ್ರೆ ಸಾಧ್ಯವೇ? ಲೇಖನಿಯ ಒಂದು ಪಾತ್ರವೇನೋ ಇತ್ತು, ಆದರೆ ಕವಿತೆ ಬರೆದಿದ್ದು ಆ ಕವಿಗಳು. ಅವರು ತಮ್ಮ ಮೆದುಳನ್ನು ಉಪಯೋಗಿಸಿ ತಮ್ಮ ಹೃದಯದಲ್ಲಿರುವ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಅವರು ಆ ಲೇಖನಿಯನ್ನು ಕೈಯಲ್ಲಿ ಹಿಡ್ಕೊಂಡ್ರು. ಕೊನೆಗೆ ಶಾಯಿ ಹೊರಗೆ ಬಂದಿದ್ದು ಲೇಖನಿಯಿಂದ, ಅದೇನೋ ನಿಜ. ಆ ರೀತಿಯಲ್ಲಿ ನಾವೆಲ್ಲ ಬರೇ ನಿಮಿತ್ತ ಅಂತ ಹೇಳೋದು ನಮಗೆಲ್ಲ ಹುಬ್ಬು ಏರಿಸುವಂತಹ ಮಾತಾಯಿತು. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಯಾವ ಅಸ್ಪಷ್ಟತೆಗೂ ಕೂಡ ಎಡೆಗೊಡದೆ ಹೇಳ್ತಾನೆ, ಮಯಾ ಏವ ಏತೆ ನಿಹತಾಹ ಪೂರ್ವಮೇವ. ಈ ದುರ್ಯೋಧನ, ಈ ದುಶ್ಯಾಸನ, ಈ ಭೀಷ್ಮ, ಈ ದ್ರೋಣ ಇವರೆಲ್ಲರಿದ್ದಾರಲ್ಲ, ಅವ್ರ ಬಗ್ಗೆ ನೀನು ಬಹಳ ಕಾಳಜಿ ವಹಿಸ್ತಾ ಇದೆಯಲ್ಲ, ಅವ್ರನ್ನ ನಾನು ಹೇಗೆ ಕೊಲ್ಲೋದು ಅಂತ ಚಿಂತೆ ಮಾಡ್ತಾ ಇದೆಯಲ್ಲ, ವೇದನೆಗೊಳಗಾಗ್ತಾ ಇದೆಯಲ್ಲ, ನೀನು ಯಾರೋ ಅವರನ್ನೆಲ್ಲ ಕೊಲ್ಲುವವನು? ಅವರೆಲ್ಲರನ್ನು ನಾನು ಪೂರ್ವಮೇವ ಮೊದಲೇ ಕೊಂದು ಹಾಕಿದ್ದೀನಿ. ನೀನೇ ಮಾಡಿಬಿಟ್ಟೆ. ಹಾಗಾದರೆ ನಮ್ಮದೇನೂ ಇಲ್ವ ಕೆಲಸ? ಈ ಶ್ಲೋಕವನ್ನು ನೀವು 100ಕ್ಕೆ 100 ತಗೊಂಡ್ರೆ ಶ್ರೀಕೃಷ್ಣ ಹೇಳಿದ್ದು ಅವನೆಲ್ಲವನ್ನೂ ಮಾಡಿಬಿಟ್ಟಿದ್ದಾನೆ. ಮಯೈವೈತೆ ನಿಹತಾಹ ಪೂರ್ವಮೇವ. ಹೆಸರು ಹೇಳ್ತಾನೆ, ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಾನ್ಸ್ತ್ವಂ ಜಹಿ ಮಾ ವ್ಯತಿಷ್ಠಾಃ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್.
ಮಯಾ ಹತಾನ್, ನನ್ನಿಂದ ಈವಾಗಲೇ ಕೊಲ್ಲಲ್ಪಟ್ಟಿರತಕ್ಕಂತಹ ಈ ದ್ರೋಣನನ್ನು, ಭೀಷ್ಮನನ್ನು, ಜಯದ್ರಥನನ್ನು, ಕರ್ಣನನ್ನು ಮತ್ತು ಇತರ ಯೋಧ ವೀರರನ್ನೆಲ್ಲರನ್ನೂ ನನ್ನಿಂದ ಕೊಲ್ಲಲ್ಪಟ್ಟಂತಹ ಅವರನ್ನು ನೀನಿವಾಗ ಹೆಸರಿಗೆ ಮೇಲ್ಮೇಲಿಂದ ನೋಡುವವರಿಗೆ ತೋರುವ ಹಾಗೆ ಜಹಿ, ಕೊಲ್ಲು. ಒಮ್ಮೆ ನಾನೊಂದು ಹಾಸ್ಯ ಚಟಾಕಿ ಕೇಳಿದ್ದೆ. ಯಾರೋ ಒಬ್ಬ ವೀರ ತನ್ನ ಹೆಂಡತಿ ಹತ್ರ ಹೇಳಿದ್ನಂತೆ, ಇವತ್ತು ಯುದ್ಧಕ್ಕೆ ಹೋಗ್ತೀನಿ ನಾನು, ಎಷ್ಟು ನನ್ನ ಶೌರ್ಯ ತೋರಿಸ್ತೀನಂದರೆ ಸಾಯಂಕಾಲ ನಿನಗೆ ಹೇಳ್ತೀನಿ ಅಂತ. ಆಮೇಲೆ ಸಾಯಂಕಾಲ ಬಂದ ಅಂತೆ, ಮೈಮೇಲೆಲ್ಲ ರಕ್ತ ಎಲ್ಲ ಇತ್ತು. ಅವನ ಹೆಂಡತಿ ಕೇಳಿದ್ಲಂತ ಅವನನ್ನು, ಏನು ಮೈಯೆಲ್ಲ ರಕ್ತ ಇದೆ, ಏನು ಮಾಡಿದ್ರಿ, ಅಷ್ಟು ಘೋರವಾದ ಯುದ್ಧ ಆಯಿತಾ, ಏನೆಲ್ಲ ಮಾಡಿದ್ರಿ ಇವತ್ತು ಅಂತ ಕೇಳಿದಾಗ ಅವನು ಹೇಳ್ದ, ನಾನು ಎಷ್ಟೋ ಶತ್ರುಗಳ ಕೈಗಳನ್ನು ಕತ್ತರಿಸಿ ಹಾಕಿದೆ, ಕಾಲುಗಳನ್ನು ಕತ್ತರಿಸಿ ಹಾಕಿದೆ, ಎಷ್ಟೋ ಶತ್ರುಗಳ ಹೊಟ್ಟೆಗೇನೆ ನಾನು ಕತ್ತಿಯನ್ನು, ನನ್ನ ಖಡ್ಗವನ್ನು ಚುಚ್ಚಿದೆ ಇತ್ಯಾದಿಯಾಗಿ. ಅವಳು ಜಾಣೆ, ಕೊನೆ ಕೇಳಿದ್ಲಂತೆ, ಅದೆಲ್ಲ ಸರಿ, ಕೈ ಕತ್ತರಿಸಿದ್ರಿ, ಕಾಲು ಕತ್ತರಿಸಿದ್ರಿ, ಹೊಟ್ಟೆಗೆ ಹಾಕಿದ್ರಿ ಖಡ್ಗ, ಎಷ್ಟು ಜನರ ಕುತ್ತಿಗೆಗೆ ಖಡ್ಗ ಹಾಕಿ ಎಷ್ಟು ಜನರ ತಲೆಯನ್ನು ನೀವು ಉರುಳಿಸಿದ್ರ ಅಂತ. ಆಗ ಅವನು ಹೇಳಿದ್ನಂತೆ, ಅವರೆಲ್ಲರ ತಲೆಗಳನ್ನು ಮೊದಲೇ ನಮ್ಮ ಬೇರೆಯವರು ಉರುಳಿಸಿದ್ರು, ಆ ಬಿದ್ದಿರುವ ಹೆಣಗಳ ಕೈಗಳನ್ನು, ಕಾಲುಗಳನ್ನು, ಹೊಟ್ಟೆಗೆಲ್ಲ ನಾನು ಖಡ್ಗ ಹಾಕಿದೆ ಅಂತ. ಅಂಥ ಒಂದು ಹೇಡಿಯ ವಿಷಯ ಇಲ್ಲಿ ಬರ್ತಾ ಇಲ್ಲ, ಹಾಸ್ಯ ಕೇಳಿದೆ ಅಷ್ಟೇ. ಇಲ್ಲಿ ನೋಡಿ, ಪುರುಷ ಪ್ರಯತ್ನ ಅಂದರೆ ಅಂಥ ಒಂದು ಕೆಟ್ಟ ಬುದ್ಧಿವಂತಿಕೆ ಅಲ್ಲ, ಸತ್ತು ಬಿದ್ದಿರುವಂತಹ ಶತ್ರು ಸೈನಿಕರ ಹೊಟ್ಟೆಗೋ ಅಥವಾ ಕೈಗೋ ಖಡ್ಗ ಹಾಕುವ ಮಾತಲ್ಲ. ಆದರೆ ಶಾಸ್ತ್ರ ಏನೇ ಹೇಳಲಿ, ಶಾಸ್ತ್ರ ಎಲ್ಲವೂ ವಿಧಿ ನಿರ್ಣಯ ಮಾಡಿದೆ ಅಂತ ಹೇಳಿ, ಎಲ್ಲವೂ ಭಗವಂತನೇ ಮಾಡಿಬಿಟ್ಟಿದ್ದಾನೆ, ನಮ್ಮದೇನು ಕೆಲಸ ಇಲ್ಲ ಅಂತ ಹೇಳಲಿ, ನಮ್ಮ ಅನುಭವ ಏನು? ನಮ್ಮ ಅನುಭವ ಪ್ರತಿದಿನವೂ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ನಮ್ಮ ಒಳಗೆ ಎಂತಹ ಒಂದು ನುಡಿ ಹೊರಹೊಮ್ಮುತ್ತೆ, ನಮಗನ್ಸೋದಿಲ್ವೇ, ಹೀಗೆ ಮಾಡಿದರೆ ಇಂಥ ಪರಿಣಾಮ ಆದೀತು, ಹಾಗೆ ಮಾಡಿದರೆ ಅಂಥ ಪರಿಣಾಮ ಆದೀತು, ಆಮೇಲೆ ಇದು ಸರಿ ಅದು ತಪ್ಪು, ಇದು ಮಾಡಲು ಯೋಗ್ಯವಾದದ್ದು ಅದು ಕೆಟ್ಟ ಕೆಲಸ ಅನ್ನುವುದಾಗಿ ನಮಗೆಲ್ಲ ಅನಿಸುತ್ತೋ ಇಲ್ವೋ? ಆದ್ದರಿಂದ ಈ ಯತ್ನದ ಒಂದು ಮಾತು ಏನಿದೆ ಅದು ಮತ್ತೇನಲ್ಲ, ನಮ್ಮ ಒಳದನಿಗೆ ಅನುಗುಣವಾಗಿ, ನಮ್ಮಲ್ಲಿರುವ ಮೌಲ್ಯಗಳಿಗೆ ಅನುಗುಣವಾಗಿ ನಡೀತಾ ಇರಬೇಕು ಅನ್ನುವ ಒಂದು ನೈತಿಕವಾದ ಸಂದೇಶ. ಮತ್ತು ಅದಕ್ಕೂ ಮತ್ತು ಎಲ್ಲವೂ ದೇವರಿಂದ ಮೊದಲೇ ನಿರ್ಧಾರ ಆಗಿದೆ ಅನ್ನುವಂಥ ಮಾತಿಗೂ ಯಾವ ಒಂದು ಸಾಮರಸ್ಯವನ್ನು ತರಬೇಕೋ ಅದು ದೇವರಿಗೇ ಬಿಟ್ಟಿದ್ದು. ನಾವು ಮಾಡೋದು ಮತ್ತು ಅವನು ಮೊದಲೇ ನಿರ್ಧರಿಸುವುದು ಇವೆರಡಕ್ಕೂ ಸಮರಸ ಬೇಕಲ್ವೇ? ನಾವು ಮಾಡೋದು ಇನ್ನೊಂದು ದಿಕ್ಕಲ್ಲಿದ್ದು ಅವನು ನಿರ್ಧಾರ ಮಾಡಿದ್ದು ಮತ್ತೊಂದು ದಿಕ್ಕಲ್ಲಿದ್ದರೆ ಆಮೇಲೆ ವಿರೋಧ ಉಂಟಾಗುತ್ತೆ. ನಾವು ಯಾರೋ ಕೇಳ್ತಾರೆ, ಟೀ ಬೇಕಾ ಕಾಫಿ ಬೇಕಾ ಅಂತ. ಚಿಕ್ಕ ಎಕ್ಸಾಂಪಲ್ ತಗೊಳ್ಳಿ, ಟೀ ಕೊಡಿ ಅಂತ ಹೇಳಿ ನಾವು ಟೀ ತಗೊಂಡಾಗ ಕೃಷ್ಣ ಕೃಷ್ಣ ಆ ದೇವರು ಆ ಸಮಯದಲ್ಲಿ ಇವರು ಇಂಥ ಹೊತ್ತಿಗೆ ಕಾಫಿ ಕುಡಿತಾರೆ ಅಂತ ಬರೆದಿಟ್ಟಿದ್ರೆ ಅಲ್ಲಿ ವೈರಸ್ಯ ಬಂತಲ್ಲ, ವಿರೋಧ ಬಂತಲ್ಲ, ಏನು ಮಾಡೋದು? ಆದರೆ ಹಾಗಂದು ಮಾತ್ರಕ್ಕೆ ನಮ್ಗೆ ಗೊತ್ತಾ ಅವನು ಏನು ನಿರ್ಧಾರ ಮಾಡಿದ್ದಾನೆ, ನಾವು ಇಂಥವ್ರ ಮನೆಗೆ ಹೋದಾಗ ಟೀ ಕುಡಿತೀವೋ ಕಾಫಿ ಕುಡಿತೀವೋ ಅಂತ ಏನು ನಿರ್ಧಾರ ಮಾಡಿದ್ದಾನೆ ಭಗವಂತ ಅಂತ ನಮಗೇನೂ ಗೊತ್ತಿಲ್ಲ. ಆದ್ದರಿಂದ ನಾವು ಯಥಾ ಬುದ್ಧಿ ಯಥಾ ಮತಿ, ನಮ್ಮ ಒಳಗಿನ ಆಲೋಚನೆಗೆ ತಕ್ಕದಾಗಿ ಆಯ್ಕೆ ಮಾಡಬೇಕು. ಧರ್ಮಾಧರ್ಮದ ವಿಷಯದಲ್ಲಂತೂ ಒಂದು ಶಾಸ್ತ್ರದ ಮಾತು, ಎರಡು ಬೇರೆ ಶ್ರೇಷ್ಠರು ನಡೆದಂತಹ ರೀತಿ, ಕೆಲವೊಮ್ಮೆ ಅದೆರಡೂ ನಮಗೆ ದಾರಿ ತೋರಿಸದಿದ್ದಾಗ ಕೊನೆಯ ಒಂದು ಆಯ್ಕೆ ಏನಂತ ಹೇಳಿದರೆ ನಮ್ಮದೇ ಒಳದನಿ. ಇದು ಸಂಪ್ರದಾಯದಲ್ಲಿ ಹೇಳಿರುವ ಮಾತು. ಈಗೆಲ್ಲ ಜನರು ನೇರವಾಗಿ ಒಳದನಿಗೆ ಹೋಗ್ಬಿಡ್ತಾರೆ, ನಾನು ನನ್ನ ಹೃದಯದಲ್ಲಿ ಬಂದಿರೋ ಮಾತಿನ ಪ್ರಕಾರ ನಡೀತೀನಿ ಅಂತ. ಅದು ಅವರ ಅಜ್ಞಾನ ಮತ್ತು ಶಾಸ್ತ್ರದ ಪರಿಚಯ ಇಲ್ಲ ಅವರಿಗೆ. ಏನು ಮಾಡೋದು? ಯಾರಿಗೆ ಶಾಸ್ತ್ರದಲ್ಲಿ ಬಂದಿರುವ ಎಷ್ಟೋ ವಿಷಯಗಳು ಚೆನ್ನಾಗಿ ಪರಿಚಯ ಆಗಿವೆಯೋ ಅವರು ಖಂಡಿತವಾಗಿ ಆ ರೀತಿ ಎಲ್ಲ ಕಾನೂನನ್ನು ತಮ್ಮ ಕೈಗೆ ಎತ್ಕೊಳ್ಳಲ್ಲ. 4 ಜನ ಹೇಳಿದ್ದನ್ನು ಗಮನಿಸ್ತಾರೆ ಮತ್ತು ಶ್ರೇಷ್ಠರು ವರ್ತಿಸಿದ ರೀತಿಯನ್ನು ಸ್ವಲ್ಪ ಆಲೋಚನೆ ಮಾಡ್ತಾರೆ.
ಯಾರಿಗೆ ಅದು ಯಾವ ಪರಿಚಯ ಇಲ್ಲ. ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ಹೆಚ್ಚಿನ ಮಂದಿ ಯಾವ ಶಾಸ್ತ್ರವೂ ಓದಿರೋದಿಲ್ಲ. ಅದು ಕಂಪ್ಯೂಟ್ರ್ ನಡೆಸೋಕೆ ಬರುತ್ತೆ ಅವರಿಗೆ, ಅಥವಾ ಇನ್ಯಾವುದೋ ಯಂತ್ರ ನಡೆಸೋಕೆ ಬರುತ್ತೆ, ಅಥವಾ ವ್ಯಾವಹಾರಿಕ ವಿಷಯಗಳನ್ನೆಲ್ಲ ನಡೆಸೋಕೆ ಬರುತ್ತೆ. ಆದರೆ ಧರ್ಮ ಅಧರ್ಮದ ವಿಷಯದಲ್ಲಿ ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ. ಆವಾಗ ಒಳಗಿನ ಮಾತಿಗೆ ಇನ್ನರ್ ವಾಯ್ಸ್ ಅಂತೀವಿ ನೋಡಿ, ಅದಕ್ಕೇನೆ ಪ್ರಾಧಾನ್ಯ ಕೊಡುವಂಥದ್ದು ಹೆಚ್ಚೆಚ್ಚು ಕಂಡು ಬರುತ್ತೆ ಈ ದಿನಗಳಲ್ಲಿ. ಆದರೆ ಯಾವಾಗ ಸತ್ಸಂಗದ ಮೂಲಕ ಸದ್ಗುರುಗಳ ಬಳಿ ಇದ್ದು ವಿಷಯವನ್ನು ತಿಳ್ಕೊಳ್ತೀವೋ ಆವಾಗ ಅಷ್ಟರ ಮಟ್ಟಿಗೆ ನಾನು ನನ್ನ ಅಭಿಪ್ರಾಯ, ನನ್ನ ಒಳದನಿ, ನನಗೆ ಯಾವ್ದು ಸರಿ ತೋರುತ್ತೋ ಅದೇ ನಾನು ಮಾಡ್ತೀನಿ ಅನ್ನುವಂತಹ ಒಂದು ಅಭಿಮಾನ ಅಹಂಕಾರದ ಮಾತನ್ನು ಬಿಡ್ತೀವಿ. ಹೀಗೆ ಶ್ರೀಕೃಷ್ಣ ಎರಡು ಮಾತು ಹೇಳಿದಾಗ ಅದರಲ್ಲಿ ವಿರೋಧ ಇಲ್ಲ. ವಾಸ್ತವವಾಗಿ ನಮಗೆ ಯಾವುದು ಸರಿ ಅಂತ ತೋರುತ್ತೋ ಅದನ್ನು ಧೈರ್ಯದಿಂದ ತಾಳ್ಮೆಯಿಂದ ಮಾಡ್ತಾ ಮುಂದೆ ಹೋದಾಗ ಅದು ಅವನ ಇಚ್ಛೆಗೆ ಅನುಗುಣವಾಗಿ ಆಗುತ್ತೆ. ಅವನ ಇಚ್ಛೆ ವಿರುದ್ಧವಾಗಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಸ್ವಾಮಿ ಚಿನ್ಮಯಾನಂದರು ಹೇಳಿದರು, ಕಾಳಿದಾಸ ಆಗಲಿ ಅಥವಾ ಶೇಕ್ಸ್ಪಿಯರ್ ಆಗಲಿ ತಮ್ಮ ನಾಟಕಗಳಲ್ಲೆಲ್ಲ ಬೇರೆ ಬೇರೆ ಪಾತ್ರಗಳಿಂದ ಬೇರೆ ಬೇರೆ ಕೆಲಸಗಳನ್ನು ಮಾಡಿಸ್ತಾರೆ ನಾಟಕ ಬರೆಯುವವರು. ಆಮೇಲೆ ಬೇರೆ ಬೇರೆ ಪಾತ್ರಗಳಿಂದ ಬೇರೆ ಬೇರೆ ರೀತಿಯ ಮಾತುಗಳನ್ನು ಕೂಡ ಆಡಿಸ್ತಾರೆ. ಅವರು ಯಾವಾಗ ಏಳಬೇಕು, ಯಾವಾಗ ಕೂಡಬೇಕು, ಯಾವಾಗ ಹೊರಡಬೇಕು, ಯಾವಾಗ ತನ್ನ ಮನೆಯಲ್ಲೇ ಇರಬೇಕು, ಅದೆಲ್ಲ ಕೂಡ ನಾಟಕ ಬರೆಯೋರು ಬರೆದಿರ್ತಾರೆ. ಈಗ ಸಿನಿಮಾಗಳಲ್ಲೂ ಅಷ್ಟೇ. ಒಬ್ರು ಯಾರೋ ಒಂದು ಸಿನಿಮಾಕ್ಕೆ 21 ಸಾರಿ ಹೋದ್ರಂತೆ. 21ನೇ ಸಾರಿ ಅವರು ಸಿನಿಮಾಕ್ಕೆ ಹೊರಟಾಗ ಅದೇ ಸಿನಿಮಾಕ್ಕೆ ಯಾರೋ ಕೇಳಿದ್ರಂತೆ, ಯಾಕಯ್ಯ ಮತ್ತೆ ಮತ್ತೆ ಅದೇ ಸಿನಿಮಾಗೆ ಹೋಗ್ತಾ ಇದ್ದೀಯ ಅಂತ. ಈ ಅಪ್ಪ ಹೇಳಿದ್ನಂತೆ, ಇಲ್ಲ ನಾನು 20 ಸಾರಿ ನೋಡಿದೆ, ಅಲ್ಲಿ ಸುಮಾರು 1 ಗಂಟೆ ಆದ ನಂತರ ಅಲ್ಲೊಂದು ಘಟನೆ ಆಗುತ್ತೆ, ನಾಯಕನಿಗೆ ಆ ಖಳನಾಯಕ ಚೆನ್ನಾಗಿ ಹೊಡಿತಾನೆ, ನನಗೆ ಬಹಳ ಬೇಸರ ಆಯ್ತು ಅದು ನೋಡಿ. ಇವತ್ತು ಯಾಕೆ ಹೋಗ್ತಿದ್ದಂದರೆ ಈ ಸಾರಿ ಆದರೂ ನಾಯಕನಿಗೆ ಹೊಡೆಯೋ ಬದಲು ಈ ಸಾರಿ ಆದರೂ ನಾಯಕ ಖಳನಾಯಕನಿಗೆ 2 ಹೊಡಿತಾನೆ ಅಂತ ನಾನು ಆಸೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೋಗ್ತಾನಂತೆ. ಅದು 21 ಸಾರಿ ಆಗಲಿ 100 ಸಾರಿ ಆಗಲಿ ಆತ ಆ ಸಿನಿಮಾ ನೋಡಲಿ, ಅದು 1 ಸಾರಿ ಆ ಪ್ರಕಾರ ನಿರ್ಮಾಣ ಆದಮೇಲೆ ನಿರ್ದೇಶಕರು ನಿರ್ದೇಶನ ಮಾಡಿದರು ಮತ್ತು ನಿರ್ಮಾತೃಗಳು ಅದನ್ನು ನಿರ್ಮಾಣ ಮಾಡಿದರು. ಆಮೇಲೆ ಅದೇ ಆ ರೀಲ್ ಪ್ರಕಾರವೇ ಹೋಗುತ್ತೆ. ಇರಲಿ, ಇವಾಗ ಇನ್ನೂ ಒಂದು ಕಡೆಯಲ್ಲಿ ಭಗವಂತ ಅವನ ಇಚ್ಛೆಯನ್ನು ಎತ್ತಿ ಹೇಳಿರುವುದೆಲ್ಲ ಅಂತ ಹೇಳಿದರೆ, ಈ 18ನೇ ಅಧ್ಯಾಯದಲ್ಲಿ 14ನೇ ಶ್ಲೋಕ ಅಲ್ಲಿ ಒಂದು ಮಧ್ಯಮ ಮಾರ್ಗವನ್ನು ಭಗವಂತ ಹಿಡ್ಕೊಂಡಿದ್ದಾನೆ. ದೈವ ಅನ್ನೋದು ಖಂಡಿತವಾಗಿ ಇದೆ, ಆದರೆ ಅದು 5 ಅಂಶಗಳಲ್ಲಿ ಒಂದು ಅಂತ ಹೇಳ್ತಾನೆ. ಯಾವುದದು ಆ 5 ಅಂಶಗಳು? 14ನೇ ಶ್ಲೋಕ 18ನೇ ಅಧ್ಯಾಯ. ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ದೈವಂ ಚೈವಾತ್ರ ಪಂಚಮಂ. ಒಂದು ಅಧಿಷ್ಠಾನ. ಇಲ್ಲಿ ಅಧಿಷ್ಠಾನ ಅಂದರೆ ನಮ್ಮ ಶರೀರ. ನಾವೇನು ಮಾಡಬೇಕಾದ್ರೂ ಶರೀರ ಇಲ್ಲದೆ ಮಾಡೋಕ್ಕಾಗೋದಿಲ್ಲ, ದೇಹವನ್ನೇ ಉಪಯೋಗಿಸ್ಕೊಂಡು ಮಾಡೋದು. ಕರಣ ಅಂತ ಹೇಳಿದ್ರೆ ಇಂದ್ರಿಯಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಇವೆಲ್ಲ ಅವುಗಳು ಬೇಕೇ ಬೇಕು ಏನನ್ನಾದರೂ ಮಾಡಬೇಕಾದ್ರೆ. ಚೇಷ್ಟಾಹ ಅಂದರೆ ಪಂಚ ಪ್ರಾಣಗಳು. ಪ್ರಾಣಗಳಿದ್ರೇ ನಮ್ಮಲ್ಲಿ ಶಕ್ತಿ ಇರುತ್ತೆ, ಉತ್ಸಾಹ ಇರುತ್ತೆ, ಏನನ್ನಾರು ಎತ್ತೋಕೆ, ಏನನ್ನಾರು ತರೋಕೆ ಬೇಕಾದಂತಹ ಚೈತನ್ಯ ಇರುತ್ತೆ. ಮತ್ತು ಕರ್ತ, ಮಾಡುವಂಥ ಒಬ್ಬ, ನಾನು ಮಾಡುವವನು ಅನ್ನೋ ಅಭಿಮಾನ, ಅಹಂಕಾರ ನಮ್ಮಲ್ಲಿ, ಇದು ನಾನು ಮಾಡ್ತಕ್ಕಂಥದ್ದು, ನನ್ನಲ್ಲಿ ಇದನ್ನು ಮಾಡೋ ಸಾಮರ್ಥ್ಯ ಇದೆ ಅಂತ. ಅದು 4ನೇದು. ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ. ಈ 4 ಅಂಶಗಳಾಯಿತು. 5ನೇ ಅಂಶವಾಗಿ ದೈವಂ ಚೈವಾತ್ರ ಪಂಚಮಂ ಅಂತ ಹೇಳ್ತಾನೆ. ಅಂದರೆ ಭಗವಂತ ನೋಡಿ ಎಷ್ಟು ಜಾಣ. ಗೀತೆಯಲ್ಲಿ ಒಂದು ಕಡೆ ನೀವು ನಿಮ್ಮ ಉದ್ಧಾರ ನೀವೇ ಮಾಡ್ಕೊಳ್ಬೇಕು ಅಂತಲೂ ಹೇಳ್ತಾನೆ, ಇನ್ನೊಂದು ಕಡೆ ಎಲ್ಲ 100ಕ್ಕೆ 100 ನಾನು ಮಾಡಿದ್ದೀನಿ ಅಂತಾನೆ. ಮತ್ತೊಂದು ಕಡೆಯಲ್ಲಿ ದೈವ ಅಂತ ಹೇಳುವಂಥದ್ದು 5 ಅಂಶಗಳಲ್ಲಿ ಒಂದು ಅಂತ ಮಧ್ಯಮ ಮಾರ್ಗವನ್ನು ತೆಗಿತಾನೆ. ಖಂಡಿತವಾಗಿ ಗೀತೆಯನ್ನು ತಾವಾಗಿಯೇ ಓದುವವರಿಗೆ
ಭಾಳ ಗೊಂದಲ ಆದೀತು. ಯಾಕೆ ಶ್ರೀಕೃಷ್ಣ ಒಂದೇ ಒಂದು ಮಾತು ಹೇಳೋದಿಲ್ಲ, ಅಲ್ಲಿ ಹೀಗೆ ಹೇಳ್ತಾನೆ ಇಲ್ಲ ಹಾಗೆ ಹೇಳ್ತಾನೆ ಅಂತ. ಇದಕ್ಕೆ ನನ್ನದೊಂದು ಪುಟ್ಟ ಉದಾಹರಣೆ ಇದೆ. ಭೌತಶಾಸ್ತ್ರ ಫಿಸಿಕ್ಸ್ ಪಾಠ ಮಾಡುವವರೊಬ್ಬರು ತಮ್ಮ ಮನೆಯಲ್ಲೇ ಟ್ಯೂಷನ್ ಕೊಡ್ತಿದ್ರಂತೆ. ಅವರ 10 ವರ್ಷದ ಮಗಳು ಅಪ್ಪ ಕ್ಲಾಸ್ ಮಾಡುವಾಗ, ಟ್ಯೂಷನ್ ಕೊಡುವಾಗ ಕೂತ್ಕೊಳ್ತಿದ್ಲಂತೆ ಕ್ಲಾಸಲ್ಲಿ. ಅವಳಿಗೆ ಬೇರೆ ಕೆಲಸ ಇರಲಿಲ್ಲ, ಕುತೂಹಲ, ಸುಮ್ಮನೆ ವಿದ್ಯಾರ್ಥಿನಿಯರು ಬಂದು ತನ್ನ ಅಪ್ಪನಿಂದ ಭೌತಶಾಸ್ತ್ರ ಕಲಿಯುತ್ತಿರುವಾಗ ಅವಳು ಕೂತ್ಕೊಳ್ತಿದ್ಲಂತೆ. ಒಂದು ಬೆಳಿಗ್ಗೆ ಹೊತ್ತಿನ ಕ್ಲಾಸಲ್ಲಿ 8ನೇ ಕ್ಲಾಸ್ 9ನೇ ಕ್ಲಾಸ್ ಮಕ್ಕಳಿಗೆ ವಿಜ್ಞಾನ ಹೇಳ್ಕೊಡ್ತಾ ಅವಳ ಅಪ್ಪ ಹೇಳಿದ್ರಂತೆ, ನೋಡು, ಈ ಬೆಳಕಿನ ಕಿರಣಗಳು ಎಂದೂ ಕೂಡ ಬಗ್ಗುವುದಿಲ್ಲ, ನೇರವಾಗಿ ಹೋಗ್ತವೆ. ರೇಸ್ ಆಫ್ ಲೈಟ್ ಆಲ್ವೇಸ್ ಟ್ರಾವೆಲ್ ಇನ್ ಎ ಸ್ಟ್ರೈಟ್ ಲೈನ್, ಅದಕ್ಕೆ ಯಾವ ಅಪವಾದ ಇಲ್ಲ ಅಂತ ಒತ್ತಿ ಹೇಳಿದ್ರಂತೆ. ಈ 8 ವರ್ಷದ ಮಗಳು ಕೇಳಿದ್ಲು, ಸರಿ, ನಾನು ಒಂದು ತಿಳ್ಕೊಂಡೆ ಇವತ್ತು ಅಂತ. ಅದೇ ಸಾಯಂಕಾಲ 5 ಗಂಟೆಗೆ BSc ಮಾಡುವ ಕೆಲವು ಮಕ್ಕಳು ಬಂದರು, ಹುಡುಗರು. BSc ಮಾಡುವಂತಹ ಮಕ್ಕಳಿಗೆ ಪಾಠ ಮಾಡ್ತಾ ಅದೇ ಅಪ್ಪ ಹೇಳಿದ್ನಂತೆ, ಬೆಳಕಿನ ಕಿರಣ ಯಾವುದಾದ್ರೂ ಭಾರಿಯಾದ ಗ್ರಹದ ಪಕ್ಕದಲ್ಲಿ ಹೋಗ್ತಾ ಇದ್ದರೆ, ಗುರು, ಸೂರ್ಯನ ಸುತ್ತ ತಿರುಗುವಂತಹ ಗ್ರಹಗಳಲ್ಲಿ ಗುರು ಅನ್ನುವ ಗ್ರಹ ಬಹಳ ಭಾರಿ, ಅದರ ಹತ್ತಿರ ಬೆಳಕಿನ ಕಿರಣ ಹೋಗುವಾಗ ಅದೊಂದಿಷ್ಟು ಬಗ್ಗುತ್ತೆ ಅಂತ, ಕಿರಣ ಬಗ್ಗುತ್ತೆ ಅಂತ ಹೇಳಿದರು ತಂದೆ. ಮಗಳಿಗೆ ಬಹಳ ಗೊಂದಲ ಆಯಿತು. ಆಮೇಲೆ 6:30 7 ಗಂಟೆಗೆ ತಾಯಿ ಹತ್ರ ಹೋಗಿ, ನಮ್ಮಪ್ಪ ಯಾಕೆ ಬೆಳಿಗ್ಗೆ ಒಂದು ಹೇಳ್ತಾರೆ, ಸಾಯಂಕಾಲ ಇನ್ನೊಂದು ಹೇಳ್ತಾರೆ, ಬೆಳಿಗ್ಗೆ ಒಂದು ಗುಂಪಿಗೆ ಬೆಳಕು ಬಗ್ಗೋದೇ ಇಲ್ಲ ಅಂದರು, ಸಾಯಂಕಾಲ ಇನ್ನೊಂದು ಗುಂಪಿಗೆ ಬೆಳಕು ಬಗ್ಗುತ್ತೆ ಅಂದರು, ಇದೇನು ಅಂತ. ಆ ತಾಯಿ ಈ ವಿಜ್ಞಾನ, ಈ ಗಣಿತ ಅದರಲ್ಲೆಲ್ಲ ಆಸಕ್ತಿ ಹೊಂದಿರಲಿಲ್ಲ ಈ ಕಥೆಯಲ್ಲಿ. ಇನ್ನೊಂದು ಕಡೆ ತಾಯಿ ವಿಜ್ಞಾನಿ ಇರ್ಬೋದು, ತಂದೆಗೆ ಅದರಲ್ಲಿ ಆಸಕ್ತಿ ಇಲ್ಲದೆ ಇರ್ಬೋದು, ಅದು ಬೇರೆ ವಿಷಯ. ಈ ಉದಾಹರಣೆಯಲ್ಲಿ ತಾಯಿ ತನ್ನ ಮಗಳಿಗೆ ಹೇಳಿದ್ಲಂತೆ, ಇಲ್ಲ, ನಿನ್ನಪ್ಪ ಯಾವಾಗಲೂ ಸುಳ್ಳು ಹೇಳೋದಿಲ್ಲ, ಇನ್ನೊಮ್ಮೆ ಹೇಳು, ಏನಾಯಿತು? ಮಗಳು ಹೇಳ್ತಾಳೆ, ಬೆಳಿಗ್ಗೆ 10 ಗಂಟೆಗೆ ಕ್ಲಾಸಲ್ಲಿ ಹೇಳಿದರು ನಮ್ಮಪ್ಪ, ಬೆಳಕು ಬಗ್ಗೋದೇ ಇಲ್ಲ, ನೇರವಾದ ರೇಖೆಯಲ್ಲೇ ಹೋಗುತ್ತೆ, ಸರಳ ರೇಖೆಯಲ್ಲಿ ಹೋಗುತ್ತೆ ಅಂತ. ಮಧ್ಯಾಹ್ನ 5 ಗಂಟೆಗೆ ಇನ್ನೊಂದು ಗುಂಪಿಗೆ ಹೇಳಿದರು ಬೆಳಕು ಬಗ್ಗುತ್ತೆ ಅಂತ. ವಿರೋಧ ಆಯ್ತಲ್ಲ. ಆಗ ತಾಯಿ ಹೇಳಿದ್ಲಂತೆ, ಅಯ್ಯೋ, ಅದರಲ್ಲಿ ಏನೂ ವಿರೋಧ ಇಲ್ಲ, ನಿಮ್ಮಪ್ಪ ಹಾಗೆ ಹೇಳಿದ್ದು ಹೌದಾದರೆ ವಿಷಯ ಇಷ್ಟೇ, ಬೆಳಗಿನ ಹೊತ್ತಿಗೆ ಬೆಳಕು ಬಗ್ಗುವುದಿಲ್ಲ, ಸಾಯಂಕಾಲದ ಹೊತ್ತಿಗೆ ಬೆಳಕು ಬಗ್ಗುತ್ತೆ ಅಂತ. ಹೀಗೆ ಅರ್ಥ ಮಾಡ್ಕೊಂಬಿಡು. ಇದು ಒಂದು ವಿಚಿತ್ರವಾದ ಪರಿಹಾರ ಆಯಿತು. ಆದರೆ ನೀವೆಲ್ಲ ತಿಳಿದಿದ್ದೀರಾ. ಆ ಬೆಳಿಗ್ಗೆ ಬಂದವರು, ನಾನು ಹೇಳಿದೆ, 8ನೇ ಕ್ಲಾಸ್ 9ನೇ ಕ್ಲಾಸಿನ ಮಕ್ಕಳು, ಅವರಿಗೆ ಬಹಳ ಮುಂದುವರೆದಂತಹ ವಿಷಯ ಹೇಳೋಕ್ಕೆ ಬರೋದಿಲ್ಲ. ಆ ಮುಂದುವರೆದ ವಿಷಯ ಹೇಳಿದರೆ ಅವಳಿಗೆ ಗೊಂದಲ ಆಗುತ್ತೆ. ಅದೇ ರೀತಿಯಲ್ಲಿ ಸಾಯಂಕಾಲದ ಮಕ್ಕಳು, BSc ಅವರು, MSc ಅವರು, ಅವರಿಗೆ ಬಹಳ ಪ್ರಾಥಮಿಕವಾದಂತಹ ವಿಜ್ಞಾನವನ್ನು ಹೇಳೋದು ಸರಿಯಲ್ಲ, ಅವ್ರಿಗೆ ಬಹಳ ಮುಂದುವರೆದ ವಿಷಯವನ್ನು ಹೇಳಬೇಕಾಗತ್ತೆ. ಈ ಉದಾಹರಣೆಯನ್ನು ಯಾಕೆ ಕೊಡ್ತಾ ಇದ್ದೀವಿ? ಬರೀ ಹಾಸ್ಯಕ್ಕಲ್ಲ, ಮುಖ್ಯವಾಗಿ ನಾವೆಲ್ಲರೂ ಏನು ತಿಳ್ಕೊಳ್ಬೇಕಂದ್ರೆ, ಶಾಸ್ತ್ರವೂ ಕೂಡ, ಗೀತೆ ಒಂದು ಪರಮಶಾಸ್ತ್ರ. ನಮ್ಮ ಅಧಿಕಾರ, ನಮ್ಮ ಯೋಗ್ಯತೆ, ನಮ್ಮ ಬುದ್ಧಿಶಕ್ತಿ, ನಮ್ಮ ವಿವೇಕ ವೈರಾಗ್ಯಗಳ ಮಟ್ಟವನ್ನು ಮನಸ್ಸಲ್ಲಿಟ್ಕೊಂಡು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಉತ್ತರವನ್ನು ಕೊಡುತ್ತೆ. ಎಲ್ಲೋ ಒಂದು ಕಡೆ ಒಂದು ಸಂಸ್ಕೃತ ಪಂಕ್ತಿ ಇದೆಯಂತೆ, ಯಕ್ಷಾನುರೂಪೋ ಬಲಿಹಿ ಅಂತ. ನಮ್ಮ ಹಳೆಯ ಕರ್ಮಗಳೆಲ್ಲ ಬಲಿ ಕೊಡೋದೊಂದಿತ್ತು ನೋಡಿ. ಅಲ್ಲಿ ನಿಜವಾಗಿಯೂ ಪ್ರಾಣಿಯನ್ನು ಬಲಿ ಕೊಡ್ತಿದ್ರೋ ಅಥವಾ ಸಾಂಕೇತಿಕವಾಗಿ ಮಾಡ್ತಾ ಇದ್ರೋ ಇನ್ನೊಂದು ಪ್ರಶ್ನೆ, ಅದಕ್ಕೆ ಹೋಗೋದು ಬೇಡ. ಆದರೆ ಈ ಪಂಕ್ತಿ ನಾನು ಉದಾಹರಿಸಿದ್ದು ಯಕ್ಷಾನುರೂಪೋ ಬಲಿಹಿ ಅಂದರೆ ಏನರ್ಥ ಗೊತ್ತೇ? ಯಕ್ಷನಿಗೆ ಅನುಗುಣವಾಗಿ, ಯಾವ ಯಕ್ಷನನ್ನು ನೀವು ಪ್ರೀತಿಗೊಳಿಸ್ತಿದ್ದೀರೋ ಆ ಯಕ್ಷನಿಗೆ ಏನು ಪ್ರಿಯವೋ ಅದಕ್ಕೆ ಅನುಗುಣವಾಗಿ ಬಲಿಯನ್ನು ನೀವು ಕೊಡಬೇಕು. ಹೇಗೆ? ಇನ್ನೊಂದು ಉದಾಹರಣೆ ತಗೊಳ್ಳಿ. ಪೂಜೆ, ವಿಷ್ಣುವಿನ ಪೂಜೆ ಆದರೆ ತುಳಸಿ ಪತ್ರವನ್ನು ಹಾಕ್ತೀರ, ಶಿವನ ಪೂಜೆ ಆದರೆ ಬಿಲ್ವ ಪತ್ರವನ್ನು ಹಾಕ್ತೀರ ಅಥವಾ ತುಂಬೆ ಹೂವನ್ನು ಹಾಕ್ತೀರ. ಆಮೇಲೆ ಗಣಪತಿ ಪೂಜೆ ಆದರೆ ಒಂದು ಹುಲ್ಲಿದೆ, ದುರ್ವಾ ಅನ್ನುವಂತಹ ತೃಣ, ದುರ್ವಾ ತೃಣವನ್ನು ಹಾಕ್ತೀರ. ಹೀಗೆ ಬೇರೆ ಬೇರೆ ದೇವತೆಗಳ ಪೂಜೆಯಲ್ಲಿ ಬೇರೆ ಬೇರೆ ರೀತಿಯ ಸಮರ್ಪಣೆ ಮಾಡುವಂತೆ ಈ ಶಾಸ್ತ್ರದಲ್ಲಿ ಯಾವಾಗ ನಮ್ಮಲ್ಲಿ
ನಾನು ಮಾಡುವವನು ಅಂತ ಭಾವನೆ ಇರುತ್ತೋ ಆವಾಗ ಅದನ್ನು ಅನುಮೋದಿಸುತ್ತಾ, ಅದನ್ನು ತಾತ್ಕಾಲಿಕವಾಗಿ ಸ್ವೀಕರಿಸುತ್ತಾ, ಹೌದಪ್ಪ ನೀನು ಮಾಡುವವನೇ, ಸರಿಯಾದ ಕೆಲಸ ಮಾಡು, ನಿನ್ನಲ್ಲೇ ಇರೋದೆಲ್ಲ ನಿನ್ನ ಕೈಯಲ್ಲೇ ಇರೋದು ನೋಡು, ಆದ್ದರಿಂದ ಒಳ್ಳೆ ಕೆಲಸವೇ ಮಾಡಬೇಕು, ಕೆಟ್ಟದ್ದು ಮಾಡಬೇಡ ಅಂತ ಅದನ್ನು ಆ ಚೌಕಟ್ಟಿನಲ್ಲಿ ಸ್ವೀಕರಿಸ್ಕೊಂಡು ಹೇಳಲಾಗ್ತದೆ. ಹೇಗೆ ಆ BSc MSc ಮಕ್ಕಳಿಗೆ ಆ ವಿಜ್ಞಾನವನ್ನು ಪಾಠ ಮಾಡ್ತಿದ್ದಂತಹ ಅಪ್ಪ ಮುಂದುವರಿದ ತತ್ವವನ್ನು ಹೇಳ್ತಾನೆ, ಬೆಳಕು ಕೂಡ ಭಾರಿಯಾದಂತಹ ಗ್ರಹಗಳ ಹತ್ತಿರ ಹೋಗುವಾಗ ಬಗ್ಗುತ್ತೆ ಅಂತ. ಅಥವಾ ಅಷ್ಟು ಮುಂದೆ ಹೋಗಬೇಕಾಗಿಲ್ಲ, ವಿಜ್ಞಾನದಲ್ಲಿ ನಿಮ್ಗೆ ಗೊತ್ತಲ್ವಾ, ಈ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ, ಫ್ರಮ್ ಒನ್ ಮೀಡಿಯಮ್ ಟು ಅನದರ್, ಬೆಳಕಿನ ಕಿರಣ ಹೋಗುವಾಗ ಅಲ್ಲಿ ಸಾಂದ್ರತೆ ಸಾಂದ್ರತೆ ಬೇರೆ ಬೇರೆ ಇರೋದ್ರಿಂದ ಬೆಳಕು ಬಗ್ಗುತ್ತೆ. ರಿಫ್ರ್ಯಾಕ್ಷನ್ ಅಂತೆಲ್ಲ ಇದೆಯಲ್ಲ, ನೀವು ಒಂದು ಗ್ಲಾಸ್ನಲ್ಲಿ ಒಂದು ನೀರು ತುಂಬಿಸಿ ಪೆನ್ಸಿಲ್ ಇಟ್ಟರೆ ಆ ಪೆನ್ಸಿಲ್ ಬಗ್ಗಿದ ಹಾಗೆ ತೋರೋದಕ್ಕೆ ವಿಶ್ಲೇಷಣೆ ಆ ರೀತಿ ಮಾಡಲಾಗ್ತದೆ. ಇರಲಿ, ಈ ವಿಷಯದಲ್ಲಿ ಪರಮಸತ್ಯ ಏನು? ಕೊನೆಯದಾಗಿ ನಾವೇನು ಹೇಳ್ಬೋದು? ಇಲ್ಲಿ ನಾನು ರಮಣ ಮಹರ್ಷಿಗಳ ಒಂದು ಮಾತನ್ನು ಹೇಳಿ ಮುಗಿಸ್ತೀನಿ. ಅದನ್ನು ಹೆಚ್ಚು ವಿವರದಲ್ಲಿ ಹೇಳಕ್ಕೆ ಹೋಗೋದಿಲ್ಲ. ಮಹರ್ಷಿಗಳು ಬಹಳ ಆಳವಾಗಿ ಆಲೋಚನೆ ಮಾಡಿ ತತ್ವವನ್ನು ಮುಂದಿಟ್ಟಂಥವರು. ಅವರು ಹೇಳ್ತಾರೆ, ಇದೊಂದು ವಾದ ಇದೆ, ಇದೊಂದು ವಿವಾದ ಇದೆ, ಅಲ್ಲೊಂದು ದೊಡ್ಡ ಚರ್ಚೆ ಇದೆ, ಎಲ್ಲ ವಿಧಿ ಮೊದಲೇ ವಿಧಿಸಿಬಿಟ್ಟಿದೆಯೋ ಅಥವಾ ಪ್ರಯತ್ನಕ್ಕೆ ಒಂದು ಸ್ಥಾನ ಇದೆಯೋ ಅಂತ. ಅವರೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಸದ್ದರ್ಶನಂ ಅನ್ನುವಂತಹ ಗ್ರಂಥದಲ್ಲಿ, ವಿಧೇ ಪ್ರಯತ್ನಸ್ಯ ಚ ಕೋಪಿ ವಾದಃ ತಯೋರ್ದ್ವಯೋರ್ಮೂಲಮಜಾನತಾಂ ಸ್ಯಾತ್ ವಿಧೇ ಪ್ರಯತ್ನಸ್ಯ ಚ ಮೂಲವಸ್ತು ಸಂಜಾನತಾಂ ನೈವ ವಿಧಿರ್ನ ಯತ್ನಃ. ಭಾಳ ಆಳಕ್ಕೋಗಿ ಹೇಳ್ತಾರೆ, ನೀವು ವಿಧಿ ಸತ್ಯವೋ ಅಥವಾ ನಮ್ಮ ಯತ್ನ ಸತ್ಯವೋ, ಈ ಎತ್ತು ಮುಖ್ಯವೋ ಆ ಎತ್ತು ಮುಖ್ಯವೋ ಅಥವಾ ಎರಡು ಒಟ್ಟು ಹೋಗಬೇಕೋ ಇತ್ಯಾದಿ ಎಲ್ಲ ವಿಚಾರ ಮಾಡ್ತಿದ್ದೀರಾ. ಇದೆಲ್ಲ ಆಯಾ ಚೌಕಟ್ಟಿನಲ್ಲಿ ಸಾಪೇಕ್ಷವಾದ ಒಂದು ಸತ್ಯ, ಇಟ್ಸ್ ಎ ರಿಲೇಟಿವ್ ರಿಯಾಲಿಟಿ. ಆ ಚೌಕಟ್ಟಿನ ಹೊರಗೆ ಬಂದರೆ ಒಂದೊಂದಾಗಿ ಬಿದ್ದು ಹೋಗುತ್ತೆ. ಆ ಶ್ಲೋಕದಲ್ಲಿ ಕೊನೆಗೆ ಹೇಳ್ತಾರೆ, ನೈವ ವಿಧಿ ನ ಯತ್ನಃ ತಯೋರ್ದ್ವಯೋರ್ಮೂಲಮಜಾನತಂ ಸ್ಯಾತ್. ತಯೋರ್ದ್ವಯೋ, ಆ ಯಾರ ಮೂಲವನ್ನು ತಿಳಿತಾರೋ ಅವರಿಗೆ ವಿಧಿಯೂ ಇಲ್ಲ, ಯತ್ನವೂ ಇಲ್ಲ. ಇದಕ್ಕೆ ಸಂಕ್ಷಿಪ್ತವಾಗಿ ಏನು ವಿವರಣೆ ಅಂತ ಹೇಳಿದರೆ, ಮನಸ್ಸು ಸೂಕ್ಷ್ಮವಾಗಿ ವಿವೇಕ ವೈರಾಗ್ಯದಿಂದ ಕೂಡಿದಾಗ ಅಲ್ಲಿ ಒಂದು ಹೊಸ ಜ್ಞಾನ ಉಂಟಾಗುತ್ತೆ. ಏನದು? ಈ ಅಹಂಕಾರವೇ ಸುಳ್ಳು ಎನ್ನುವುದಾಗಿ. ಅಹಂಕಾರ ಇದ್ದರೆ ಎಷ್ಟರ ಮಟ್ಟಿಗೆ ಅದರ ಕೈಯಲ್ಲಿದೆ, ಆಮೇಲೆ ಎಷ್ಟರ ಮಟ್ಟಿಗೆ ಇನ್ನೊಬ್ಬ, ಅದ್ಯಾರು? ದೇವರು, ದೈವದ ಸಹಕಾರ ಎಷ್ಟು ಅನ್ನೋ ಪ್ರಶ್ನೆ ಎಲ್ಲ ಬರುತ್ತೆ. ಒಂದು ವೇಳೆ ಅಹಂಕಾರ ಅನ್ನುವಂಥದ್ದು ಬರೇ ಭ್ರಮೆಯಾಗಿದ್ದರೆ ಆಗ ನೈವ ವಿಧಿ ನ ಯತ್ನಃ. ಅದ್ವೈತ ವೇದಾಂತದಲ್ಲಿ ಅದನ್ನೇ ಹೇಳ್ತಾರೆ, ಬ್ರಹ್ಮವನ್ನು ಬಿಟ್ಟು ಬೇರೊಂದು ಇಲ್ಲವೇ ಇಲ್ಲ. ಆದ್ದರಿಂದ ಯಾರಾದರೂ ನಮಗೆ ಹೆಚ್ಚು ಚರ್ಚೆ ಬೇಡ, ಪರಮ ಸತ್ಯ ಹೇಳಿ, ಕೊನೆಯ ನಿರ್ಣಯ ಒಂದೇ. ಈ ನಾನಾತ್ವ, ಈ ಬಹುತ್ವ ಇವೆಲ್ಲವೂ ಕೂಡ ಮನಸ್ಸಿನ ಒಳಗಿನ ಸೃಷ್ಟಿ. ಆ ಪರಮತತ್ವದಲ್ಲಿ ಬ್ರಹ್ಮವನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅಂತ. ಆದರೆ ಅದು ತುಂಬ ಜನರಿಗೆ ಕಬ್ಬಿಣದ ಕಡಲೆ ಆಗುತ್ತೆ, ಅದೇನದು ಬ್ರಹ್ಮ ಮಾತ್ರ ಇದೆ, ಏನೂ ಬೇರೆ ಇಲ್ಲ ಅಂತ. ಆದ್ದರಿಂದ ನಾವು ಕೊನೆಯಲ್ಲೂ ಕೂಡ ಈ ಪರಮೇಶ್ವರ ಭಟ್ರು ಹೇಳಿದ್ದನ್ನೇ ಮತ್ತೊಮ್ಮೆ ಹೇಳೋಣ. ಕೇವಲ ಮಾನವ ಯತ್ನದೊಳೇನಿದೆ ದೈವದ ಸಹಕಾರವಿರದೆ, ಒಂದೆತ್ತು ಎಳೆದರೆ ಬಂಡಿಯು ಹೋಹುದೇ, ಮತ್ತೊಂದು ಎತ್ತಡಿ ಇಡದೆ. ದೈವವೂ ಬೇಕು, ಯತ್ನವೂ ಬೇಕು. ಆದ್ದರಿಂದ ಅವೆರಡು ಒಂದು ಬಂಡಿಯನ್ನು ಮುಂದೆ ಕೊಂಡೊಯ್ಯಲಿಕ್ಕೆ ಬೇಕಾಗುವಂತಹ ಎರಡು ಎತ್ತುಗಳಾಗಿರ್ತವೆ. ನಾವು ನಮ್ಮ ಮಟ್ಟದಲ್ಲಿ, ನಮ್ಮ ಒಂದು ಅರಿವಿನ ಸ್ತರದಲ್ಲಿ ನಮ್ಮ ಪ್ರಯತ್ನವನ್ನು ಯಥಾಶಕ್ತಿ ಮಾಡಲೇಬೇಕು. ಗಾಡ್ ಹೆಲ್ಪ್ಸ್ ದೆಮ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್ ಅಂತ ಹೇಳುವ ಹಾಗೆ ನಾವು ವಿವೇಕಪೂರ್ವಕವಾಗಿ ಬದುಕಬೇಕು ಅಂತ ಹೇಳಿ ಉಪಸಂಹಾರ ಮಾಡೋಣವಂತೆ.
ಓಂ ನಮೋ ಭಗವತೆ ವಾಸುದೇವಾಯ.